ಮೂರು ವಿಧೇಯಕ ಮಂಡನೆಗೆ ಲೋಕಸಭೆಯಲ್ಲಿ ಒಪ್ಪಿಗೆ ಸಿಕ್ಕಿದೆ. ಬಿಲ್ ಮಂಡನೆಯ ಪರವಾಗಿ 207 ಲೋಕಸಭಾ ಸದಸ್ಯರು ಮತ ಚಲಾಯಿಸಿದ್ದಾರೆ. ವಿಧೇಯಕ ಮಂಡನೆಯನ್ನ ವಿರೋಧಿಸಿ 126 ಸದಸ್ಯರು ಮತದಾನ ಮಾಡಿದ್ದಾರೆ. ಐತಿಹಾಸಿಕ ಸಂಸತ್ತಿನ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದಲ್ಲಿ 3 ವಿಧೇಯಕ ಮಂಡನೆ ಆಗತ್ತೆ. ಮಂಡನೆಗೆ ಲೋಕಸಭೆಯಲ್ಲಿ ಸಿಕ್ಕಿರುವಂತ ಒಪ್ಪಿಗೆ: ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಮಸೂದೆ, ನಾರಿ ಶಕ್ತಿ ವಂದನ್ ಅಧಿನಿಯಮ, ಕೇಂದ್ರಾಡಳಿತ ಪ್ರದೇಶಗಳ ತಿದ್ದುಪಡಿ ವಿಧೇಯಕ. ಈ ಬಿಲ್ ಮಂಡನೆಯ ಪರವಾಗಿ 207 ಲೋಕಸಭಾ ಸದಸ್ಯರು ಮತ ಚಲಾಯಿಸಿದ್ದಾರೆ. 333 ಸದಸ್ಯರ ಪೈಕಿ 207 ಸದಸ್ಯರು ಬಿಲ್ ಮಂಡನೆಯ ಪರವಾಗಿ ಮತ ಚಲಾಯಿಸಿದ್ರೆ 126 ಸದಸ್ಯರು ವಿರೋಧಿಸಿ ಮತ ಚಲಾಯಿಸಿದ್ದಾರೆ. ವಿಧೇಯಕ ಮಂಡನೆಯ ಪರ 207 ಸದಸ್ಯರು ಮತ ಚಲಾಯಿಸಿದ್ದಾರೆ. ಸಂಸತ್ತಿನಲ್ಲಿ 2 ದಿನ 3 ಬಿಲ್ಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಯುತ್ತೆ. ಸದನದಲ್ಲಿ ನಾಳೆ ಸಂಜೆ 4 ಗಂಟೆಗೆ ಬಿಲ್ ಅಂಗೀಕಾರಕ್ಕೆ ಮತದಾನ ನಡೆಯುತ್ತೆ. ಮಹಿಳಾ ಮೀಸಲಾತಿ ಬಿಲ್ ಅಂಗೀಕಾರಕ್ಕೆ ವಿಪಕ್ಷಗಳಿಗೂ ಮನವಿ ಮಾಡಲಾಗಿದೆ. Through you to the House and the country, Speaker, sir, the constitutional framework that governs the delimitation exercise. My learned friend Gaurav Gogoiji was in his speech mentioning that we are bringing the delimitation exercise through the back door. I want to very clearly make it clear to him that the delimitation exercise is not a backdoor exercise that the BJP is doing. This is a constitutional mandate of Article 81 and 82. We are only purely following what the Constitution asks us to do. There are 3 primary articles that govern the exercise that we are now conducting, Speaker, sir. Article 81, Article 82, and Article 330A of the Constitution, which provides for women reservation. Let us examine all the 3 articles briefly and summarily to understand what the articles essentially say. The first article, 81. ಈ 3 ಮಸೂದೆಯ ಬಗ್ಗೆ ಸುದೀರ್ಘವಾದ ಚರ್ಚೆ ನಡೆಯುತ್ತೆ 2 ದಿನಗಳ ಕಾಲ. ವಿರೋಧ ಪಕ್ಷಗಳು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ನಿಜ, ಮಹಿಳಾ ಮೀಸಲಾತಿಯ ಬಿಲ್ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಕ್ಷೇತ್ರ ಪುನರ್ವಿಂಗಡಣೆ ಏನಿದೆ ಇದರ ಬಗ್ಗೆ ವಿರೋಧ ಪಕ್ಷಗಳು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಯಾವ ಆಧಾರದ ಮೇಲೆ ಕ್ಷೇತ್ರ ಪುನರ್ವಿಂಗಡಣೆ ಇದನ್ನ ಪ್ರಶ್ನೆ ಮಾಡ್ತಾ ಇದೆ. ಒಂದ್ ವೇಳೆ ಕ್ಷೇತ್ರ ಪುನರ್ವಿಂಗಡಣೆ ಜನಸಂಖ್ಯೆ ಆಧಾರದ ಮೇಲೆಯೇ ಆಗತ್ತೆ ಅಂದ್ರೆ ದಕ್ಷಿಣದ ರಾಜ್ಯಗಳಿಗೆ ಇದರಿಂದ ಅನ್ಯಾಯ ಆಗತ್ತೆ. ಜನಸಂಖ್ಯೆ ಹತೋಟಿಯಲ್ಲಿರುವಂತಹ ದಕ್ಷಿಣ ರಾಜ್ಯಗಳ ಕತೆ ಏನ್ ಹಾಗಾದ್ರೆ ಇಲ್ಲಿನ ರಾಜ್ಯಗಳಿಗೆ ಅನ್ಯಾಯ ಆಗತ್ತೆ ಅಂತ ವಿಪಕ್ಷಗಳು ಕೂಡ ಆರೋಪ ಮಾಡ್ತಾ ಇದೆ. ಸುದೀರ್ಘ 2 ದಿನಗಳ ಕಾಲ ಈ ಬಗ್ಗೆ ಚರ್ಚೆಯಾಗುತ್ತೆ. 2011ರ ಜನಗಣತಿಯನ್ನ ಮುಂದಿಟ್ಕೊಂಡು ಸರ್ಕಾರ ಈ ಬಿಲ್ ಅನ್ನ ತರೋದಕ್ಕೆ ಹೊರಟಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಯನ್ನು ಕೂಡ ವಿಪಕ್ಷಗಳು ಹಾಕಿದೆ. ಹಾಗಾಗಿ ಈ ಬಿಲ್ಗೆ ವಿರೋಧವನ್ನ ವ್ಯಕ್ತಪಡಿಸೋದರ ಬಗ್ಗೆಯೇ ವಿರೋಧ ಪಕ್ಷಗಳು ನಿರ್ಧಾರ ಮಾಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.